ಈಗಿನ ಕಾಲದಲ್ಲಿ ನಾವೆಲ್ಲರೂ ಇಂಗ್ಲಿಷ್ ಕ್ಯಾಲೆಂಡರಲ್ಲಿ ಬರುವಂತಹ ತಾರೀಕು, ವಾರ, ತಿಂಗಳುಗಳನ್ನು ಅನುಸರಿಸ್ಕೊಂಡು ಬರ್ತಾ ಇದ್ದೇವೆ. ಎಲ್ಲ ಕಡೆ ಅದೇ ಪ್ರಚಲಿತದಲ್ಲಿರುವ ಕಾರಣದಿಂದ ನಾವು ಅನಿವಾರ್ಯವಾಗಿ ಅದನ್ನೇ ಅನುಸರಿಸ್ಕೊಂಡು ಬರಲೇಬೇಕಾಗಿದೆ. ಆದರೆ ಹಿಂದಿನ ಕಾಲದಲ್ಲಿ, ಅಂದರೆ ನಮ್ಮ ಪೂರ್ವಜರ ಕಾಲದಲ್ಲಿ ಈ ರೀತಿ ಕ್ಯಾಲೆಂಡರ್ ಇರಲಿಲ್ಲ. ಅದರ ಬದಲಾಗಿ ಅವರು ಪಂಚಾಂಗವನ್ನು ಅನುಸರಿಸ್ಕೊಂಡು ಬರ್ತಾಯಿದ್ರು. ಪಂಚಾಂಗದ ಪ್ರಕಾರ ದಿನ ಇರ್ಬೋದು, ವಾರ ಇರ್ಬೋದು, ತಿಂಗಳುಗಳ ಲೆಕ್ಕಾಚಾರ ಬೇರೆಯಾಗಿರ್ತಾ ಇತ್ತು. ಅಂದರೆ ಪಂಚಾಂಗ ಅಂತ ಹೇಳುವಂಥದ್ದು ಭಾರತದ ಕ್ಯಾಲೆಂಡರ್. ಯಾವಾಗ ಬ್ರಿಟಿಷರು ನಮ್ಮ ದೇಶಕ್ಕೆ ಬರ್ತಾರೋ ಅವತ್ತಿಂದ ಮತ್ತೆ ಕ್ರಮೇಣವಾಗಿ ನಾವೆಲ್ಲರೂ ನಮ್ಮ ಸಂಸ್ಕೃತಿಗಳನ್ನು, ನಮ್ಮ ಆಚಾರ ವಿಚಾರಗಳನ್ನು ಎಲ್ಲವೂ ನಶಿಸ್ತಾ ಹೋಗಿ ಈಗ ನಮ್ಮ ಮೂಲ ವಿಚಾರಗಳು ಯಾವುದು ಅಂತ ಹೇಳುವಂಥದ್ದು ಯಾರಿಗೂ ನೆನಪೇ ಇಲ್ಲ ಅಥವಾ ಗೊತ್ತೇ ಇಲ್ಲ ಅಂತ ಹೇಳುವಂತಹ ಪರಿಸ್ಥಿತಿಗೆ ಬಂದಿದ್ದೇವೆ. ಹಾಗಾಗಿ ಇವತ್ತು ಅಂಥದ್ದೇ ಒಂದು ವಿಷಯ, ಋತುಗಳ ಬಗ್ಗೆ ಒಂದಷ್ಟು ವಿಷಯಗಳನ್ನು ಹಂಚಿಕೊಂಡು ನಾವು ಅದನ್ನೆಲ್ಲ ನೆನಪಿಸ್ಕೊಂಡು ನಮ್ಮ ಮುಂದಿನ ಪೀಳಿಗೆಗೂ ಒಂದಷ್ಟು ವಿಷಯಗಳಾದರೂ ತಿಳಿದಿರಲಿ ಅಂತ ಹೇಳುವಂತಹ ಉದ್ದೇಶದಿಂದ ಈ ವಿಡಿಯೋವನ್ನು ಮಾಡ್ತಾ ಇದ್ದೇವೆ. ಋತು ಅಂತ ಹೇಳುವ ಪದದ ಅರ್ಥ ಕಾಲಮಾನ ಅಥವಾ ಸೀಸನ್ ಅಂತ ಹೇಳಿ. ನಮಗೆಲ್ಲ ತಿಳಿದಿರೋ ಹಾಗೆ ಭೂಮಿ ಸೂರ್ಯನ ಸುತ್ತ ಒಂದು ಪೂರ್ಣ ಸುತ್ತನ್ನು ಸುತ್ತಬೇಕಾದ್ರೆ 1 ವರ್ಷ ಬೇಕು. ಹೀಗೆ ಸುತ್ತುತ್ತಾ ಇರುವಂತಹ ಸಮಯದಲ್ಲಿ ಭೂಮಿ ಹಾಗೂ ಸೂರ್ಯನ ನಡುವೆ ಇರುವಂತಹ ಅಂತರದ ವ್ಯತ್ಯಾಸಗಳಿಂದ ಭೂಮಿಯ ಹವಾಮಾನದಲ್ಲಿ ಬೇರೆ ಬೇರೆ ರೀತಿಯ ಬದಲಾವಣೆಗಳು ಪ್ರಾಕೃತಿಕವಾಗಿಯೇ ಆಗ್ತದೆ. ಈ ರೀತಿ ಹವಾಮಾನದಲ್ಲಿ ಆಗುವಂತಹ ಬದಲಾವಣೆಗಳನ್ನೇ ಋತು ಅಂತ ಹೇಳಿ ಕರೆದ್ರು. ಇಂಗ್ಲಿಷ್ ಕ್ಯಾಲೆಂಡರ್ನ ಪ್ರಕಾರ ಒಟ್ಟು 12 ತಿಂಗಳು, ಅಂದ್ರೆ 2 ತಿಂಗಳು ಅಂತ ಹೇಳಿದ್ರೆ 1 ಋತು ಅಂತ ಹೇಳುವಂತಹ ಅರ್ಥದಲ್ಲಿ. ಇದನ್ನ ಮತ್ತೊಂದಷ್ಟು ವಿಶ್ಲೇಷಿಸಬೇಕಾದ್ರೆ 2 ತಿಂಗಳಿಗೊಮ್ಮೆ ಹವಾಮಾನದಲ್ಲಿ ಬದಲಾವಣೆಗಳು ಉಂಟಾಗ್ತದೆ ಅಂತ ಹೇಳಿ. ಇವತ್ತು ನಾವು ತಿಳ್ಕೊಳ್ಳಿಕ್ಕಿರುವಂತದ್ದು ಅದೇ ವಿಷಯ. ಋತು ಅಂತ ಹೇಳಿದ್ರೆ ಯಾವಾಗ ಪ್ರಾರಂಭ ಆಗ್ತದೆ, ಅದು ಎಷ್ಟು ಸಮಯ ಇರ್ತದೆ, ಆ ಸಮಯದಲ್ಲಿ ಅಥವಾ ಒಂದು ಋತುವಿನಲ್ಲಿ ಯಾವ ರೀತಿಯ ಹವಾಮಾನ ಇರ್ತದೆ, ಅಥವಾ ಒಂದು ಋತುವಿನ ವೈಶಿಷ್ಟ್ಯತೆಗಳು ಏನು ಅಂತ ಹೇಳುವಂಥದ್ದನ್ನ ಇವತ್ತು ತಿಳ್ಕೊಳ್ಳೋಣ. ಮೊದಲನೆಯದ್ದು ವಸಂತ ಋತು. ಈ ಋತು ಬರುವಂಥದ್ದು ಇಂಗ್ಲಿಷ್ ಕ್ಯಾಲೆಂಡರ್ನ ಫೆಬ್ರವರಿ, ಮಾರ್ಚ್ ಹಾಗೂ ಏಪ್ರಿಲ್ ತಿಂಗಳಲ್ಲಿ. ಇಲ್ಲಿ ನಾವು ಗಮನಿಸಬೇಕಾದಂತಹ ವಿಷಯ ಅಂತ ಹೇಳಿದ್ರೆ, ನಮ್ಮ ಪಂಚಾಂಗದ ಪ್ರಕಾರ ತಿಂಗಳು ಬದಲಾಗುವಂಥದ್ದು ಸಂಕ್ರಾಂತಿಯ ದಿನ. ಅಂದ್ರೆ ಸಂಕ್ರಾಂತಿಯಿಂದ ಸಂಕ್ರಾಂತಿಗೆ 1 ತಿಂಗಳು ಅಂತ ಹೇಳಿ ಪರಿಗಣಿಸ್ತೇವೆ. ಸಂಕ್ರಾಂತಿ ಬರುವಂಥದ್ದು ಪ್ರತಿ ತಿಂಗಳ 12ರಿಂದ 18ನೇ ತಾರೀಕಿನ ಮಧ್ಯದಲ್ಲಿ. ಈ ವಸಂತ ಋತು ಬರುವಂಥದ್ದು ಫೆಬ್ರವರಿಯ ಸಂಕ್ರಾಂತಿಯಿಂದ ಪ್ರಾರಂಭ ಆಗಿ ಮಾರ್ಚ್ ತಿಂಗಳ ಸಂಕ್ರಾಂತಿ ಹಾಗೂ ಏಪ್ರಿಲ್ ತಿಂಗಳ ಸಂಕ್ರಾಂತಿವರೆಗೆ ಮುಂದುವರೆದು ಏಪ್ರಿಲ್ ತಿಂಗಳ ಸಂಕ್ರಾಂತಿಯ ತನಕ ವಸಂತ ಋತು ಅಂತ ಹೇಳಿ ಪರಿಗಣಿಸಲಾಗ್ತದೆ. ಮುಂದಿನ 5 ಋತುಗಳ ಲೆಕ್ಕಾಚಾರ ಕೂಡ ಇದೇ ರೀತಿ ಮುಂದುವರಿಯುತ್ತದೆ. ವಸಂತ ಅಂತ ಹೇಳುವಂತಹ ಪದಕ್ಕೆ ಹೊಸತನ ಅಂತ ಹೇಳುವಂತಹ ಅರ್ಥ ಇದೆ. ಅಂದ್ರೆ ಈ ವಸಂತ ಋತುವಿನಲ್ಲಿ ಸಂತೋಷ ಹಾಗೂ ಹೊಸತನ ತುಂಬಿರ್ತದೆ ಅಂತ ಹೇಳಲಾಗ್ತದೆ. ಈ ಸಮಯದಲ್ಲಿ ಸಂಪೂರ್ಣ ವಾತಾವರಣ ಅತ್ಯಂತ ಶುದ್ಧವಾಗಿದ್ದು ಸೌಮ್ಯವಾಗಿರ್ತದೆ. ಎಲ್ಲಾ ಕಡೆ ಹೂ ಅರಳುವಂತಹ ಸಮಯ, ಮರದಿಂದ ಬಿದ್ದಿದ್ದಂತಹ ಎಲೆಗಳೆಲ್ಲ ಮತ್ತೆ ಚಿಗುರುವಂತಹ ಸಮಯ. ಈ ವಸಂತ ಋತುವಿನ ಮಧ್ಯದಲ್ಲಿ ಬರುವಂತಹ ಸಂಕ್ರಾಂತಿ ಬಹಳ ವಿಶೇಷವಾಗಿದ್ದು ಆ ದಿನ ಹಗಲು ಹಾಗೂ ರಾತ್ರಿಯ ಸಮಯ ಒಂದೇ ರೀತಿ ಇರ್ತದೆ. ಈ ವಸಂತ ಋತುವಿನಲ್ಲೇ ಯುಗಾದಿ ಹಾಗೂ ಹೋಳಿ ಹಬ್ಬವನ್ನು ಆಚರಿಸಲಾಗ್ತದೆ. ಇದನ್ನ ಕಟಾವ್ ಮಾಡುವಂತಹ ಋತು ಅಂತ ಹೇಳಿ ಕೂಡ ಕರೀತಾರೆ. ಎರಡನೇದ್ದು ಗ್ರೀಷ್ಮ ಋತು. ಇಂಗ್ಲಿಷ್ ಕ್ಯಾಲೆಂಡರ್ನ ಏಪ್ರಿಲ್, ಮೇ ಹಾಗೂ ಜೂನ್ ತಿಂಗಳಲ್ಲಿ ಬರುವಂತಹ ಋತು ಇದಾಗಿದ್ದು ಇದನ್ನ ಬೇಸಿಗೆ ಋತು ಅಂತ ಹೇಳಿ ಕೂಡ ಕರೀತಾರೆ. ಯಾಕೆಂತ ಹೇಳಿದ್ರೆ ಅತ್ಯಂತ ಶೆಕೆ ಇರುವಂತಹ ಸಮಯ ಇದು. ಸೂರ್ಯನ ಬೆಳಕು ಅತ್ಯಂತ ಪ್ರಕಾಶಮಾನವಾಗಿ, ಅಂದ್ರೆ ಸುಡುವಷ್ಟು ಪ್ರಕಾಶಮಾನವಾಗಿರುವಂತಹ ಕಾಲ ಇದು. ಈ ಋತುವಿನಲ್ಲಿ ಬೇಸಿಗೆ ಆಯನ ಸಂಕ್ರಾಂತಿ, ಅಂದ್ರೆ ಅತಿ ಉದ್ದದ ಹಗಲು ಹಾಗೂ ಅತಿ ಕಡಿಮೆ ರಾತ್ರಿ ಇರುವಂತಹ ದಿನ ಕೂಡ ಬರ್ತದೆ. ಈ ಋತುವಿನ ಇನ್ನೊಂದು ವಿಶೇಷ ಅಂತ ಹೇಳಿದ್ರೆ ಹಿಂದೂಗಳ ಮದುವೆಯ ಮುಹೂರ್ತ ಅತಿ ಹೆಚ್ಚಿರುವಂತದ್ದು ಇದೇ ಋತುವಿನಲ್ಲಿ. ಮೂರನೇದು ವರ್ಷ ಋತು. ಇದು ಜೂನ್, ಜುಲೈ ಹಾಗೂ ಆಗಸ್ಟ್ ತಿಂಗಳಲ್ಲಿ ಬರುವಂತಹ ಋತು. ಹೆಸರೇ ಹೇಳುವಂತೆ ವರ್ಷ ಅಂದ್ರೆ ಮಳೆಯನ್ನ ಸುರಿಸುವಂತಹ ಋತು. ಬೇಸಿಗೆಯ ಬಿಸಿಗೆ ಒಣಗಿದ್ದಂತಹ ಭೂಮಿಗೆ ಮೊದಲ ಮಳೆಯ ಹನಿಯನ್ನ ಸ್ವಾಗತಿಸಿ ಅದರಿಂದ ಬರುವಂತಹ ಸುವಾಸನೆಯನ್ನ ಅನುಭವಿಸುವಂತಹ ಋತು. ಕೃಷಿಕರೆಲ್ಲರೂ ಕಾದು ಕೂತಿರುವಂತಹ ಸಮಯ ಇದು. ಮತ್ತೆ ಪುನಃ ಕೃಷಿ ಚಟುವಟಿಕೆಗಳೆಲ್ಲ ಪ್ರಾರಂಭ ಆಗುವಂತಹ ಕಾಲ. ಹಾಗಾಗಿ ಈ ಋತುವನ್ನ ಸೀಸನ್ ಆಫ್ ರೀಬರ್ತ್ ಅಂತ ಹೇಳಿ ಕೂಡ ಕರೀತಾರೆ. ಅಂದ್ರೆ ಒಣಗಿದ್ದಂತಹ ಮರಗಿಡಗಳೆಲ್ಲ ಮತ್ತೆ ಪುನಃ ಜೀವವನ್ನ ಪಡ್ಕೊಳ್ಳುವಂತಹ ಸಮಯ. ಇದೇ ಋತುವಿನಲ್ಲಿ ಹಿಂದೂ ಸಂಸ್ಕೃತಿಯ ರಕ್ಷಾಬಂಧನ, ಗಣೇಶ ಚತುರ್ಥಿ, ಕೃಷ್ಣ ಜನ್ಮಾಷ್ಟಮಿ, ಓಣಂ ಹೀಗೆ ಬೇರೆ ಬೇರೆ ಹಬ್ಬಗಳನ್ನು ಆಚರಿಸುವಂತಹ ಸಮಯ. ನಾಲ್ಕನೇದು ಶರದ್ ಋತು. ಆಗಸ್ಟ್, ಸೆಪ್ಟೆಂಬರ್ ಹಾಗೂ ಅಕ್ಟೋಬರ್ ತಿಂಗಳಿನಲ್ಲಿ ಬರುವಂತಹ ಋತು. ಈ ಋತುವಿನಲ್ಲಿ ವರ್ಷ ಋತುವಿನಲ್ಲಿ ಬರ್ತಾ ಇದ್ದಂತಹ ಮಳೆ ಎಲ್ಲ ಕಡಿಮೆ ಆಗ್ತಾ ಮೋಡಗಳೆಲ್ಲ ತಿಳಿಯಾಗಿ ವಾತಾವರಣ ಶುದ್ಧ ಆಗುವಂತಹ ಸಮಯ. ಮಳೆಗಾಲದ ನಂತರದ ಆ ತಂಪು ವಾತಾವರಣ ನಮ್ಮೆಲ್ಲರ ಮನಸ್ಸಿಗೆ ಖುಷಿಯನ್ನು ನೀಡುತ್ತದೆ.
ನಾವೀಗಾಗಲೇ ವಸಂತ ಋತುವಿನಲ್ಲಿ ಹೇಳಿದ ರೀತಿಯಲ್ಲೇ ಹಗಲು ಹಾಗೂ ರಾತ್ರಿ ಸಮಾನವಾಗಿರುವಂತಹ ದಿನ ಈ ಶರದ್ ಋತುವಿನಲ್ಲೂ ಬರ್ತದೆ. ಇದು ವರ್ಷದಲ್ಲಿ ಕೇವಲ 2 ದಿನ ನಡೆಯುವಂತಹ ಘಟನೆ. ಒಂದು ವಸಂತ ಋತುವಿನಲ್ಲಿ ಬಂದ್ರೆ ಇನ್ನೊಂದು ಈ ಶರದ್ ಋತುವಿನಲ್ಲಿ ಬರ್ತದೆ. ನಾವೆಲ್ಲರೂ ನಮ್ಮ ದೇಶದಲ್ಲಿ ವಿಜೃಂಭಣೆಯಿಂದ ಆಚರಿಸುವಂತಹ ನವರಾತ್ರಿ, ದೀಪಾವಳಿ ಇದೆಲ್ಲ ಹಬ್ಬಗಳು ಈ ಋತುವಿನಲ್ಲೇ ಆಚರಿಸಲಾಗ್ತದೆ. ಮುಂದಿನದ್ದು ಹೇಮಂತ ಋತು. ಅಕ್ಟೋಬರ್, ನವೆಂಬರ್ ಹಾಗೂ ಡಿಸೆಂಬರ್ ತಿಂಗಳಿನಲ್ಲಿ ಬರುವಂತಹ ಋತು. ಈ ಋತುವಿನಲ್ಲಿ ನಿಧಾನವಾಗಿ ಚಳಿ ಪ್ರಾರಂಭ ಆಗುವಂತಹ ಸಮಯ. ಈ ಋತುವಿನಲ್ಲಿ ರಾತ್ರಿಯ ಸಮಯ ಹಗಲಿಗಿಂತ ಹೆಚ್ಚು ಉದ್ದವಾಗಿರುತ್ತದೆ. ಹೆಚ್ಚಿನ ಮರಗಿಡಗಳು ತಮ್ಮ ಎಲೆಗಳನ್ನ ಉದುರಿಸಲಿಕ್ಕೆ ಪ್ರಾರಂಭ ಮಾಡುವಂತಹ ಸಮಯ. ಕೆಲವೊಂದು ಕೃಷಿಯ ಕಟಾವನ್ನ ಈ ಸಮಯದಲ್ಲೇ ಪ್ರಾರಂಭ ಮಾಡಲಾಗ್ತದೆ. ಕೊನೆಯ ಋತು ಶಿಶಿರ ಋತು. ಇದು ಡಿಸೆಂಬರ್, ಜನವರಿ ಹಾಗೂ ಫೆಬ್ರವರಿ ತಿಂಗಳಿನಲ್ಲಿ ಬರುವಂತಹ ಋತು. ಇದನ್ನ ಚಳಿಗಾಲದ ಮುಂದಿನ ಅರ್ಧ ಅಂತ ಹೇಳಿ ಕೂಡ ಕರೀತಾರೆ. ಈ ಋತುವಿನ ಪ್ರಾರಂಭದಲ್ಲಿ ಚಳಿ ಹೆಚ್ಚಾಗಿದ್ದು ಋತು ಮುಗಿತಾ ಬರಬೇಕಾದ್ರೆ ಶೆಕೆ ಪ್ರಾರಂಭ ಆಗುವಂತಹ ಸಮಯ. ಪ್ರಕೃತಿ ತನ್ನ ಚಟುವಟಿಕೆಗಳನ್ನ ಸ್ತಬ್ಧಗೊಳಿಸುವಂತಹ ಕಾಲ ಇದು. ಮರಗಿಡಗಳೆಲ್ಲ ತನ್ನ ಎಲೆಗಳನ್ನು ಉದುರಿಸುವಂತಹ ಸಮಯ. ಈ ಸಮಯದಲ್ಲಿ ಮುಂಜಾನೆ ಮಂಜಿನಿಂದ ಕೂಡಿದಂತಹ ವಾತಾವರಣ ಇದ್ರೆ, ರಾತ್ರಿ ತಂಪಾದ ವಾತಾವರಣ ಇರ್ತದೆ. ಹವಾಮಾನಕ್ಕೆ ತಕ್ಕಂತೆ ನಮ್ಮ ಪೂರ್ವಜರು ಒಂದೊಂದು ಋತುವಿಗೆ ಒಂದೊಂದು ಹೆಸರನ್ನ ಇಡ್ತಾ ಬಂದ್ರು. ಹಿಂದೆ ಆಯಾಯ ಋತುವಿನಲ್ಲಿ ಅದೇ ಸಂಭವಿಸ್ತಾ ಇರ್ತಿತ್ತು. ಹಾಗಾಗಿಯೇ ಹಿಂದೆಲ್ಲ ಜನರು ಅದಕ್ಕೆ ಪೂರ್ವ ತಯಾರಿಗಳನ್ನೂ ಮಾಡಿಡ್ತಾ ಇದ್ರು. ಆದರೆ ಈಗ ನಾವೆಲ್ಲ ಮಾತನಾಡ್ತಾ ಇರಬೇಕಾದ್ರೆ ಎಲ್ಲರೂ ಹೇಳುವಂಥದ್ದು ಒಂದೇ ವಿಷಯ. ಈಗ ಯಾವುದಕ್ಕೂ ಸಮಯವೇ ಇಲ್ಲ, ಎಲ್ಲವೂ ಅಕಾಲಿಕ, ಯಾವುದು ನಾವು ಹೇಳಿದ ಹಾಗೆ ಇಲ್ಲ ಅಂತ ಹೇಳುವಂತಹ ಒಂದು ಕೂಗು. ಎಲ್ಲ ಪಂಚಭೂತಗಳಿಗೂ ಅದರದ್ದೇ ಆದಂತಹ ಕೆಲಸ ಇರ್ತದೆ. ಅದು ಎಲ್ಲವೂ ನಿಗದಿತ ಸಮಯದಲ್ಲಿ ಬಂದರೆ ಮಾತ್ರ ಪ್ರಕೃತಿಯ ಸಮತೋಲನ. ಇಲ್ಲ ಅಂತಾದರೆ ಎಲ್ಲವೂ ಬುಡಮೇಲಾಗೋದ್ರಲ್ಲಿ ಸಂಶಯವೇ ಇಲ್ಲ. ಯಾಕೆ ಹೀಗೆಲ್ಲ ಆಗ್ತಾ ಇದೆ ಅಂತ ಹೇಳುವಂಥದ್ದಕ್ಕೆ ನಿಖರವಾದಂತಹ ಮಾಹಿತಿ ಸಿಗದೇ ಹೋದರೂ ನಾವು ಈ ಪ್ರಕೃತಿಯನ್ನು, ನಾವು ನಮ್ಮ ವಾತಾವರಣವನ್ನು ಹೆಚ್ಚು ಹೆಚ್ಚು ದುರುಪಯೋಗ ಪಡಿಸ್ಕೊಂಡದ್ದಕ್ಕೆ ನಮಗೆ ಪ್ರಕೃತಿ ನೀಡ್ತಾ ಇರುವಂತಹ ಶಿಕ್ಷೆ ಇದು ಅಂತ ಹೇಳಿದರೆ ತಪ್ಪಲ್ಲ. ಅದರ ಜೊತೆಗೆ ನಮ್ಮ ಮಕ್ಕಳಿಗೆ ಹಿಂದೂ ಕಾಲಮಾನದ ಅಂದರೆ ಹಿಂದೂ ಕ್ಯಾಲೆಂಡರ್, ಹಿಂದೂ ಪಂಚಾಂಗದ ವಿಷಯಗಳನ್ನು ಹಸ್ತಾಂತರಿಸುವಂಥದ್ದು ನಮ್ಮದೇ ಕರ್ತವ್ಯ ಅಂತ ಹೇಳ್ತಾ ಇನ್ನೊಂದು ಇಂಟ್ರೆಸ್ಟಿಂಗ್ ವಿಷಯವನ್ನು ಮುಂದಿನ ವಿಡಿಯೋದಲ್ಲಿ ನಿಮ್ಮೊಂದಿಗೆ ಹಂಚ್ಕೊಳ್ಳಿಕ್ಕೆ ಬರ್ತೇವೆ, ಟೀಮ್ ಅನರ್ಥಿಂಗ್ ಅನ್ವೇಷಣೆಯಲ್ಲಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದಲ್ಲಿ ಪ್ಲೀಸ್ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್.